ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಮೆಂತಿ ಪಲ್ಯ ಪರೋಟ. ಹೇಗ್ ಮಾಡೋದು ಅನ್ನೋದು ನೋಡೋಣ. ಅದಕ್ಕಿಂತ ಮೇಲೆ ಇದನ್ನ ಸೀಸನ್ ಅಲ್ಲಿ ತಪ್ಪದೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಚಿಕ್ಕ ಮಕ್ಳಿಗೆ ಅವರು ಹಸಿರು ತರಕಾರಿ ಅನ್ನೋದು ತಿನ್ನೋದಿಲ್ಲ ಅಲ್ಲ, ಈ ತರ ಪರೋಟ ಅನ್ನೋದು ಮಾಡಿ ಕಟ್ರಿ, ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ತರ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಒಳ್ಳೇದು. ಅದ್ರದ್ದು ಕಾಂಬಿನೇಷನ್ ಬಂದು ಮೊಸರು. ಹೇಗ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಅದೇ ತರ ಒಂದು ಪಾತ್ರೆಗೆ ನಾನು ಎಣ್ಣೆ ಅನ್ನೋದು ಹಾಕೊಂಡ್ಬಿಟ್ಟು ಮೆಂತಿ ಪಲ್ಯ ತೊಳ್ಕೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ಈ ತರ ಹಾಕೊಂಡಿದೀನಿ. ನೋಡಿ, ಎಣ್ಣೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ನಾನು 1 ಕಟ್ ಅಷ್ಟು ಮೆಂತಿ ಪಲ್ಯ ಅನ್ನೋದು ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ನಾನು ಈ ತರ ಹಸಿ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಅನ್ನೋದು ದರ್ದರಿಯಾಗಿ ರುಬ್ಕೊಂಡಿದ್ದೀನಿ. ಅದನ್ನ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ, ಸ್ವಲ್ಪ ವಾಸನೆ ಅನ್ನೋದು ಹೋಗ್ಲಿ ಅಂತ. ಈಗ ನೋಡಿ, ಹಸಿರು ವಾಸನೆ ಅನ್ನೋದು ಹೋಗಿದೆ. ಈಗ ರೆಡಿ ಆಗಿದೆ. ಇದನ್ನ ಹಿಟ್ಟಿಗೆ ಹಾಕೊಳ್ಳೋಣ. ನೋಡಿ, ಹಿಟ್ಟಿಗೆ ಹಾಕೊಂಡ್ಬಿಡೋಣ. ಅಷ್ಟನ್ನು ಹಾಕೋಬೇಕು. ಅದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ತಾ ಇದ್ದೀನಿ 1.5 ಚಮಚದಷ್ಟು. ಅದೇ ತರ ಎಳ್ಳನ್ನು ಸೇರಿಸ್ತಾ ಇದ್ದೀನಿ 1.5 ಚಮಚದಷ್ಟು. ಅರಿಶಿನ ಅನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಚಮಚದಷ್ಟು. ಅದೇ ತರ ಹಸಿಮೆಣಸಿನಕಾಯಿ ಹಾಕಿದ ಸಲುವಾಗಿ ನಾನು ಪುಡಿ ಖಾರ ಅನ್ನೋದು ಅರ್ಧ ಚಮಚದಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚದಷ್ಟು. ಉಪ್ಪನ್ನು ಸೇರಿಸ್ತಾ ಇದ್ದೀನಿ 1.5 ಚಮಚದಷ್ಟು. ಸೇರಿಸ್ಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ನಾನು ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ 1 ಚಮಚದಷ್ಟು. ಸೇರಿಸ್ಬಿಟ್ಟು ನೀರನ್ನು ಸೇರಿಸ್ಕೋತಾ ನಾನು ಚಪಾತಿ ಹಿಟ್ಟಿನ ತರ ಹದಕ್ಕೆ ನಾನು ಕಲಿಸ್ಕೋತಾ ಇದ್ದೀನಿ. ನೋಡಿ, ಈ ತರ ಆಗ್ಬೇಕು. ಒಂದ್ 10 ನಿಮಿಷದವರೆಗೂ ರೆಸ್ಟ್ ಮಾಡಕ್ ಬಿಡೋಣ, ಸೈಡಲ್ಲಿ ಇಟ್ಬಿಡೋಣ. ಮೇಲ್ಗಡೆ ಮುಚ್ಚಿಬಿಟ್ಟು ಇಡ್ಬೇಕು, ಹಾಗೇನೆ ಇಡಬಾರ್ದು. ಈಗ ನೋಡಿ 10 ನಿಮಿಷ ಆಗಿದೆ. ನಾನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ನಾದ್ಕೋತಾ ಇದ್ದೀನಿ. ಈ ತರ ಮಿದ್ಕೋಬೇಕು. ನೋಡಿ, ಈ ತರ ಆಗಿದೆ. ಈಗ ಸಣ್ಣ ಸಣ್ಣ ಉಂಡೆಗಳನ್ನು ತಗೊಂಡ್ಬಿಟ್ಟು ಈ ತರ ರೌಂಡ್ ಮಾಡ್ಕೋಬೇಕು. ಇದೇ ತರ ಎಣ್ಣೆಯಲ್ಲೇ ಹಚ್ಕೊಂಡ್ಬಿಟ್ಟು ನಾವು ಲಟ್ಟಿಸ್ಕೋಬಹುದು, ಇಲ್ಲಾಂದ್ರೆ ಹಿಟ್ಟಲ್ಲಿ ಹಚ್ಚಿಕೊಂಡು ಕೂಡ ಲಟ್ಟಿಸ್ಕೋಬಹುದು. ನಾನು ಹಿಟ್ಟು ಅನ್ನೋದೇ ಹಚ್ಕೋತಾ ಇದ್ದೀನಿ. ಈ ತರ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ತುಂಬಾ ಮೃದುವಾಗಿ ಬೇಕಂದ್ರೆ ಸ್ವಲ್ಪ ದಪ್ಪನೇ ಇಟ್ಕೋಬೇಕು. ನಾನು ಸ್ವಲ್ಪ ಸಣ್ಣಗೆ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ ಆಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು 2 ಕಡೆ ಬೇಯಿಸ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ತರ ಬಬಲ್ಸ್ ಬರೋ ತಕ್ಷಣ ಇನ್ನೊಂದ್ ಕಡೆ ಹಾಕ್ತಾ ಇದ್ದೀನಿ. ಈಗ 2 ಕಡೆ ರೆಡಿ ಆಗಿದೆ. ಸರ್ವ್ ಮಾಡ್ಕೊಂಡ್ಬಿಡೋಣ. ನಾನು ಮೊಸರು ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಖಾರ ಉಪ್ಪು ಅನ್ನೋದು ಮೊಸರಿಗೆ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಬೇಕಾದ್ರೆ ನೀವು ಶೇಂಗಾ ಪುಡಿ ಕೂಡ ಸೇರಿಸ್ಕೋಬಹುದು. ನಾನು ಅದೇ ತರ ಅಲ್ಲ ಬೆಳ್ಳುಳ್ಳಿದು ಖಾರದ ಜೊತೆ ಕೂಡ ಸೇರಿಸ್ತಾ ಇದ್ದೀನಿ. ಇದೇ ತರ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ.